ಹಾಯ್ ಫ್ರೆಂಡ್ಸ್, ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ವಿ ಕ್ರಿಯೇಟರ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋಸಿಗೆ ತಮ್ನೇಲ್ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ ಫ್ರೆಂಡ್ಸ್. ನಾನು ತುಂಬ ವೀಡಿಯೋಸ್ ನೋಡಿದೆ. ಕೆಲವರು ಯೂಟ್ಯೂಬ್ ವೀಡಿಯೋಸಿಗೆ ತಮ್ನೇಲೇ ಹಾಕೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಅವ್ರ ಚಾನಲ್ಲು ಗ್ರೋ ಆಗಲ್ಲ, ಹಾಗೆ ವ್ಯೂಸ್ ಕೂಡ ಜಾಸ್ತಿ ಬರಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ ವೀಡಿಯೋಸನ್ನು ಹಾಗೆ ಪೋಸ್ಟ್ ಮಾಡಿ ಬಿಡ್ತಾರೆ. ಅಂದರೆ ಅಲ್ಲಿ ಬರ್ತದೆ ಹೌ ಟು ಜನ್ರೇಟ್ ತಮ್ನೇಲ್ ಅಂತ ಬರ್ತದೆ. ಅದರಲ್ಲೇ ಯಾವುದಾದ್ರೂ ಇಮೇಜನ್ನು ಸೆಟ್ ಮಾಡಿಬಿಡ್ತಾರೆ. ವೈಟಿ ಸ್ಟುಡಿಯೋದಲ್ಲಿ ಹೋಗಿ ತಮ್ನೇಲನ್ನು ಆ್ಯಡ್ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಆಡಿಯನ್ಸಿಗೆ ಬೇಗ ರೀಚ್ ಆಗೋದಿಲ್ಲ. ಈಗ ವೀಡಿಯೋಸ್ ನೋಡುವಾಗ ತಮ್ನೇಲಲ್ಲಿ ನಾವು ಏನಾದರೂ ಬರೆದು ಹಾಕಿದರೆ ಅದು ಆಡಿಯನ್ಸಿಗೆ ನೋಡ್ತಾರೆ ಅವರು. ಆವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಇದರಿಂದ ವ್ಯೂಸು ಜಾಸ್ತಿ ಆಗ್ತದೆ. ಆವಾಗ ನಮ್ಮ ಚಾನಲ್ಲು ಸ್ವಲ್ಪ ಬೇಗ ಗ್ರೋ ಆಗುತ್ತೆ. ಯೂಟ್ಯೂಬರು ಆಡಿಯನ್ಸಿಗೆ ಫಸ್ಟ್ ಇಂಪ್ರೆಷನ್ ಕೊಡೋದೇ ತಮ್ನೇಲನ್ನು. ಅದರಿಂದ ತಮ್ನೇಲ್ ಅನ್ನೋದು ನಮ್ಮ ವೀಡಿಯೋಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಬನ್ನಿ ಹಾಗಾದರೆ ತಮ್ನೇಲ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಮೊದಲು ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಟೈಪ್ ಮಾಡಿ, ಆವಾಗ ಇಲ್ಲಿ ಬರ್ತದೆ. ಅದನ್ನು ಕ್ಲಿಕ್ ಮಾಡಿ, ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರ್ತದೆ ನೋಡಿ, ಕೆಳಗಡೆ ಇದೆ ನೋಡಿ ಪಿಕ್ಸೆಲ್ ಲ್ಯಾಬ್ ಅಂತ. ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ಸ್ಟಾಲ್ ಮಾಡಿದ ಮೇಲೆ ಅದು ಬಂದಿರ್ತದೆ ನಿಮ್ಮ ಪೇಜಲ್ಲಿ. ಅದನ್ನು ಕ್ಲಿಕ್ ಮಾಡಿ. ಇವಾಗ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ಯಾಟರ್ನ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ 3 ಡಾಟ್ಸ್ ಇದೆ ನೋಡಿ, ಇಮೇಜ್ ಸೈಜ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕಸ್ಟಮ್ ಹತ್ರ ಕ್ಲಿಕ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಅಂತ ಕೊಟ್ಟು ಓಕೆ ಕೊಡಿ. ಆಮೇಲೆ ಈ ಬ್ಯಾಕ್ಗ್ರೌಂಡ್ಗೆ ಕಲರ್ ಚೇಂಜಸ್ ಮಾಡಬೇಕಂದ್ರೆ ಕೆಳಗಡೆ ಆ್ಯರೋ ಮಾರ್ಕಲ್ಲಿ ತೋರಿಸಿದ್ದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮೇಲ್ಗಡೆ ಕಲರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕಲ್ಲರಲ್ಲೂ ಇದೆ, ಗ್ರೇಡಿಯಂಟಲ್ಲೂ ಇದೆ. ಕಲರ್ ಆದರೆ ಸಿಂಗಲ್ ಕಲರಲ್ಲಿ ಇರ್ತದೆ. ಗ್ರೇಡಿಯಂಟ್ ಅಂದರೆ 2-3 ಕಲರು ಮಿಕ್ಸ್ ಇರ್ತದೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಚಾಯ್ಸ್ ಮಾಡಿಕೊಂಡು ಇಲ್ಲಿ ರೈಟಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಬ್ಯಾಕ್ಗ್ರೌಂಡಿಗೆ ಆ ಕಲರ್ ಬರ್ತದೆ. ಶೇಪ್ಸ್ ಬೇಕಾದರೆ ಪ್ಲಸ್ ಹತ್ರ ಕ್ಲಿಕ್ ಮಾಡಿ, ಶೇಪ್ಸ್ ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಶೇಪ್ಸ್ ಬರ್ತದೆ, ಸ್ಕ್ವೇರ್ ಟೈಪು ಬರ್ತದೆ. ಇಲ್ಲಿ ಕೆಳಗಡೆ ನಮಗೆ ಎಷ್ಟು ಬೇಕೋ ಅಷ್ಟು ಕಾರ್ನರನ್ನು ಶೇಪ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಅದನ್ನು ದೊಡ್ಡದು ಸಣ್ಣದು ಮಾಡಬೇಕಂದ್ರೆ ಸೈಡಲ್ಲಿ ಕ್ಲಿಕ್ ಮಾಡಿ ಎಡೀರಿ. ರೊಟೇಟ್ ಮಾಡಬೇಕಾದ್ರೆ ಇದೇ ಥರ ರೊಟೇಟ್ ಮಾಡಿ. ಎಲ್ಲಿ ಇಡಬೇಕೋ ಈ ಶೇಪನ್ನು ಅಲ್ಲಿ ಇಟ್ಟರೆ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಈ ಶೇಪನ್ನು ಈ ಥರ ಬರ್ತದೆ ಶೇಪು. ಇಲ್ಲಿ ಇಡೀರಿ. ಮತ್ತೆ ಇನ್ನೊಂದು ಶೇಪನ್ನು ತಗೊಂಡು ಅದೇ ಥರ ಮಾಡಿ, ಸ್ವಲ್ಪ ಶೇಪನ್ನು ಸೈಜ್ ಜಾಸ್ತಿ ಇಟ್ಕೊಂಡು ಮತ್ತೆ ಡ್ರ್ಯಾಗ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಈ ಥರ ಇಟ್ಕೊಬಿಡಿ ಇನ್ನೊಂದು ಶೇಪನ್ನು. ಇದೊಂಥರ ಡಿಸೈನ್ ಆಗಿಬಿಡುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಿಮಗೆ ಡೌನಲ್ಲಿ ಡೈಮಂಡ್ ಶೇಪಲ್ಲಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಶೇಪ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಸ್ಕ್ವೇರ್ ಟೈಪ್ ಬರುತ್ತೆ. ಇಲ್ಲಿ ಕಾರ್ನರ್ ಚೇಂಜಸ್ ಮಾಡಿಕೊಂಡು ಬಾಕ್ಸ್ ಟೈಪು ಮಾಡಿ ಎಳೀರಿ, ಸ್ವಲ್ಪ ಡ್ರ್ಯಾಗ್ ಮಾಡಿ. ಇದರೊಳಗಡೆ ನಾವು ಬರ್ಕೋಬೋದು. ಇದಕ್ಕೆ ಕಲರ್ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವು ಇದನ್ನು ಲಾಕ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸಿಂಬಲ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲಾಕ್ ಕೀ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಈ ಬಾಕ್ಸ್ ಅನ್ನೋದು ಏನಾಗಿದೆ ಲಾಕ್ ಆಗುತ್ತೆ. ಅಂದರೆ ಮೂವ್ ಆಗಲ್ಲ, ಆಚೆ ಈಚೆ ಎಲ್ಲೂ ಮೂವ್ ಆಗಲ್ಲ, ಅಲ್ಲೇ ಲಾಕ್ ಆಗಿರ್ತದೆ. ಬೇಡ ಅಂದರೆ ವಾಪಸ್ ಆ ಲಾಕ್ ಬಟನ್ನ ಪ್ರೆಸ್ ಮಾಡಿದರೆ ಆಯಿತು. ಆವಾಗ ಅದನ್ನು ಮೂವ್ ಮಾಡ್ಬೋದು, ಡ್ರ್ಯಾಗ್ ಮಾಡ್ಬೋದು. ಇವಾಗ ಇದರೊಳಗಡೆ ನಾವು ಬರಿಬೇಕಾದ್ರೆ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಟೆಕ್ಸ್ಟ್ ಹೋಗಿ. ಆಮೇಲೆ ಇಲ್ಲಿ ಪೆನ್ ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾವ ಟೆಕ್ಸ್ಟ್ ಬರಿಬೇಕು ಅದನ್ನು ಬರೆದು ಓಕೆ ಕೊಡಿ. ಆಮೇಲೆ ಈ ಟೆಕ್ಸ್ಟನ್ನು ಬಾಕ್ಸ್ ಒಳಗಡೆ ತಂದು ಚಿಕ್ಕದು ದೊಡ್ಡದು ಮಾಡಿ. ಸೈಡಲ್ಲೂ ಒಂದು ಡಾಟ್ಸ್ ಇದೆ ನೋಡಿ, ಅದನ್ನ ಮೇಲೆ ಕ್ಲಿಕ್ ಮಾಡಿ ಎಳೀರಿ. ದೊಡ್ಡದು ಸಣ್ಣದು ಮಾಡ್ಬೋದು. ಈಗ ಈ ಟೆಕ್ಸ್ಟ್ಗೆ ಕಲರ್ ಹಾಕಬೇಕಾದ್ರೆ ನಾವು ಕೆಳಗಡೆ ಬನ್ನಿ. ಇಲ್ಲಿ ಎ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಇದೆ ನೋಡಿ ಇಮೇಜು, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ ಮತ್ತು ಗ್ರೇಡಿಯಂಟು 2 ಬರ್ತದೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಕಲರ್ ಅಂದರೆ ಸಿಂಗಲ್ ಕಲರ್ ಇರ್ತದೆ, ಗ್ರೇಡಿಯಂಟ್ ಅಂದರೆ 2-3 ಕಲರ್ ಮಿಕ್ಸ್ ಇರ್ತದೆ. ರೈಟ್ ಕ್ಲಿಕ್ ಮಾಡಿ. ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಬೋಲ್ಡಲ್ಲಿ ಇಟ್ಕೊಳ್ಳಿ, ಅಂದರೆ ಅಕ್ಷರ ಸ್ವಲ್ಪ ದಪ್ಪ ಬರ್ತದೆ. ಓಕೆ, ರೈಟ್ ಕ್ಲಿಕ್ ಮಾಡಿ.
ಆಮೇಲೆ ಇಲ್ಲಿ ಸ್ಟ್ರೋಕ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಇದರಲ್ಲಿ ಲೈನಿಗೆ ಕಲರ್ ಹಾಕ್ಬೋದು ಮತ್ತು ಅಕ್ಷರ ಇದೆಯಲ್ಲ ಅದನ್ನು ದಪ್ಪ ಮಾಡಿ ಹೈಲೈಟ್ ಆಗಿ ಮಾಡ್ಬೋದು. ನಿಮಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಅದು ಯಾವುದು ಹೈಲೈಟಾಗಿ ಕಾಣ್ತದೆ ನೋಡಿ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಹಾಗೆ ಇಲ್ಲಿ ಕೆಳಗೆ ಸ್ಟ್ರೋಕ್ ವಿಡ್ತ್ ಅಂತ ಇದೆ ನೋಡಿ, ಅದನ್ನು ಜಾಸ್ತಿ ಇಟ್ಕೊಳ್ಳಿ, ಅಕ್ಷರ ಸ್ವಲ್ಪ ಹೈಲೈಟಾಗಿ ಬರ್ತದೆ. ಆಮೇಲೆ ರೈಟ್ ಕ್ಲಿಕ್ ಮಾಡಿ ಈ ಥರ ಫಾಂಟ್ ಸ್ಟೈಲ್ ಬರ್ತದೆ. ಆಮೇಲೆ ಮತ್ತೆ ಶೇಪ್ ಬೇಕಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಶೇಪ್ಸಿಗೆ ಹೋಗಿ, ಆವಾಗ ಇಲ್ಲಿ ಶೇಪ್ಸ್ ಬರ್ತದೆ. ಇದನ್ನು ಮತ್ತೆ ನಾವು ಚೇಂಜಸ್ ಮಾಡ್ಕೋಬೋದು. ಸ್ವಲ್ಪ ಶೇಪನ್ನು ಚೇಂಜಸ್ ಮಾಡಿಕೊಂಡು ದೊಡ್ಡದಾಗಿ ಮಾಡಿಕೊಳ್ಳಿ. ಇದರೊಳಗಡೆ ಮತ್ತೆ ನಾವು ಕಲರ್ಸ್ ಹಾಕಬೇಕಾದ್ರೆ ಇಲ್ಲಿ ಯಾವ ಕಲರ್ಸ್ ಬೇಕು ಆ ಕಲರ್ಸನ್ನು ಚಾಯ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದರೊಳಗಡೆ ಏನಾದರೂ ಟೆಕ್ಸ್ಟ್ ಬೇಕಲ್ಲ, ಇಲ್ಲಿ ಮೇಲ್ಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಇದೆ ಕ್ಲಿಕ್ ಮಾಡಿ, ಆಮೇಲೆ ಮತ್ತೆ ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡಿದರೆ ಇಲ್ಲಿ ಬರ್ತದೆ. ಟೆಕ್ಸ್ಟ್ ಬರೆದು ಓಕೆ ಕೊಡಿ. ಆಮೇಲೆ ಟೆಕ್ಸ್ಟನ್ನು ಬಾಕ್ಸ್ ಒಳಗಡೆ ತನ್ನಿ. ಇದು ಟೆಕ್ಸ್ಟ್ ಅನ್ನೋದು ಬಾಕ್ಸಿಂದ ಬ್ಯಾಕ್ ಹೋಗಿದೆ, ಇದನ್ನು ಫ್ರಂಟ್ ಮಾಡಬೇಕು. ಇಲ್ಲಿ ಡೌನಲ್ಲಿ ಇನ್ ಫ್ರಂಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಮೇಲೆ ಬರ್ತದೆ, ಬಾಕ್ಸ್ ಮೇಲೆ ಬರ್ತದೆ. ಅದರದ್ದು ಎಲ್ಲಿ ಬೇಕು ಅಲ್ಲಿ ಆ ಬಾಕ್ಸನ್ನು ಇಡಿ, ಆ ಟೆಕ್ಸ್ಟನ್ನು ಅದರೊಳಗಡೆ ಹಾಕಿ. ಇವಾಗ ನೀವು ಇನ್ನು ನೆಕ್ಸ್ಟು ಆ ಟೆಕ್ಸ್ಟಿದು ಕಲರ್ಸ್ ಎಲ್ಲ ಚೇಂಜಸ್ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ಕೆಳಗಡೆ ಡೌನಿಗೆ ಬನ್ನಿ. ಡೌನಲ್ಲಿ ಇಲ್ಲಿ ಸ್ಟೈಲ್ ಇದೆ ನೋಡಿ, ಅದನ್ನು ಬೋಲ್ಡ್ ಮಾಡಿಕೊಳ್ಳಿ, ಆವಾಗ ಅಕ್ಷರ ಸ್ವಲ್ಪ ದಪ್ಪ ಬರ್ತದೆ. ಆಮೇಲೆ ಇಲ್ಲಿ ಸ್ಟ್ರೋಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಲರ್ಸ್ ಇದೆ, ಯಾವ ಕಲರ್ಸ್ ಬೇಕು ಆ ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ಸು ಚೆನ್ನಾಗಿರಲಿ, ಹಾಗೆ ಅಕ್ಷರ ಅನ್ನೋದು ಹೈಲೈಟಾಗಿ ತೋರಬೇಕು. ಆ ಕಲರ್ಸನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಕೊಡಿ. ಆಮೇಲೆ ಮತ್ತೆ ಅದೇ ಥರ ನಿಮಗೆ ಹೇಗೆ ಬೇಕೋ ಆ ಥರ ಡಿಸೈನ್ಸ್ ಎಲ್ಲ ಮಾಡಿಕೊಳ್ಳಿ. ನೆಕ್ಸ್ಟು ಇದಕ್ಕೆ ಈ ಬಾಕ್ಸನ್ನೆಲ್ಲ ಲಾಕ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇಲ್ಲಿ ಮೇಲ್ಗಡೆ ಈ ಬಟನನ್ನು ಕ್ಲಿಕ್ ಮಾಡಿ ಎಲ್ಲ ಬಾಕ್ಸನ್ನು ಲಾಕ್ ಮಾಡ್ಕೊಳ್ಳಿ, ಆವಾಗ ಬಾಕ್ಸು ಮೂವ್ ಆಗೋದಿಲ್ಲ. ನೋಡಿ ಲಾಕ್ ಮಾಡಿದ ಮೇಲೆ ಈ ಬಾಕ್ಸನ್ನು ಮೂವ್ ಮಾಡ್ತೀನಿ ನೋಡಿ, ಯಾವ ಬಾಕ್ಸು ಮೂವ್ ಆಗೋದಿಲ್ಲ. ಲಾಕ್ ಮಾಡಿದರೆ ಮತ್ತೆ ಲಾಕ್ ತೆಗಿಬೇಕಂದ್ರೆ ಸೇಮ್ ಅಲ್ಲಿ ಲಾಕ್ ಬಟನನ್ನು ಪ್ರೆಸ್ ಮಾಡಿದರೆ ಲಾಕ್ ಓಪನ್ ಆಗ್ತದೆ. ನೆಕ್ಸ್ಟ್ ಏನಾದರೂ ಇಮೇಜ್ ಬೇಕಾದರೆ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋಗಿ ಇಲ್ಲಿ ಯಾವ ಇಮೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಕ್ರಾಪ್ ಮಾಡ್ಬೋದು. ಸೈಡಲ್ಲಿ ಡಾಟ್ ಬಟನ್ಸ್ ಇದೆ ನೋಡಿ, ಅದರ ಮೇಲೆ ಇಟ್ಟು ಡ್ರ್ಯಾಗ್ ಮಾಡಿದರೆ ಕ್ರಾಪ್ ಆಗುತ್ತೆ. ಇದರಲ್ಲಿ ದೊಡ್ಡದು ಸಣ್ಣದು ಮಾಡ್ಬೋದು, ಎಲ್ಲಿ ಬೇಕೋ ಅಲ್ಲಿ ಈ ಇಮೇಜನ್ನು ಇಡಿ, ಆವಾಗ ಅಲ್ಲಿ ಸೆಟ್ ಆಗ್ತದೆ. ಮತ್ತು ನಿಮ್ಮ ಇಮೇಜ್ ಬೇಕಾದರೆ ಸೇಮ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋಗಿ ಇಲ್ಲಿ ನಿಮ್ಮ ಗ್ಯಾಲರಿಗೆ ತೊಗೊಂಡು ಬರ್ತದೆ. ಇಲ್ಲಿ ನಿಮ್ಮ ಫೋಟೋ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಇದರ ಬ್ಯಾಕ್ಗ್ರೌಂಡ್ ತೆಗೆಯೋದು ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ, ಆ ವಿಡಿಯೋನ ಇಲ್ಲಿ ನಾನು ಹಾಕ್ತೀನಿ ನೋಡಿ, ಬೇಕಾದರೆ ವಿಡಿಯೋ ನೋಡ್ಕೊಂಡು ಬನ್ನಿ. ಆ ಇಮೇಜನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದನ್ನು ಸೈಡಲ್ಲಿ ಸೆಟ್ ಮಾಡಿ ಇಡೀರಿ. ಫೋಟೋ ಮಾತ್ರ ಅಲ್ಲ, ಯಾವ ಇಮೇಜ್ ಬೇಕಾದರೂ ಇದೇ ಮೆಥಡಲ್ಲಿ ಇಲ್ಲಿ ತಂದು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವಾಗ ಇಮೇಜನ್ನು ಸೇವ್ ಮಾಡಬೇಕು. ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಕೊಡಿ, ಇಲ್ಲಿ ಸೇವ್ಡ್ ಗ್ಯಾಲರಿ ಅಂತ ಕೊಡಿ, ಆವಾಗ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ಇದೇ ಥರ ತಮ್ನೇಲ್ ಕ್ರಿಯೇಟ್ ಮಾಡೋದು. ಸೊ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.